ನನ್ನ ಮಗಳನ್ನ ನಾನೇ ಕರ್ಕೊಂಡ್ಬರ್ತೀನಿ, ಹೋಗಿ. ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಇರ್ಬೇಕು ಅಷ್ಟೇ. ಹೇಯ್ ಬಾರ ಶಿವ, ಹೋಗೋಣ. ಶ್ರೀಕಂಠ ಅವ್ರನ್ನ ಕರ್ಕೊಂಡು ಹೋಗ್ತೀರ ನೋಡಿ ಮಾವ. ನಿಮ್ ಮಗಳು ಹೋಗಿರೋದು ಅವ್ರ ಮಗನ ಜೊತೆಗೆ ತಾನೆ. ವರದರಾಜ್ ಅವರೇ, ಪ್ಲೀಸ್ ಯಾರ ಮೇಲೂ ಕೋಪ ಮಾಡ್ಕೋಬೇಡಿ. ಅವ್ರ ಮನಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ನಾನು ನಿಮ್ಮ ಜೊತೆ ಬರ್ತೀನಿ, ಬನ್ನಿ. ಪೊಲೀಸ್ ಅವ್ರ ಸಹಾಯದಿಂದ ಅವರಿಬ್ಬರನ್ನು ಹುಡ್ಕೋಣ. ಪ್ಲೀಸ್ ಬನ್ನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮ್ಯಾಟ್ರು ಸೀರಿಯಸ್ ಆಗ್ಬೋದು. ಸೂರ್ಯ ಹಿರಣ್ಮಯಿ ಸಿಕ್ಕಿದ್ರೆ ಮದುವೆ ತಪ್ಸೋಕೆ ಇನ್ನೊಂದು ಹೊಸ ಪ್ಲಾನ್ ಮಾಡ್ಬೋದು. ಆದ್ರೆ ಗಣೇಶ ಕಿಡ್ನಾಪ್ ಮಾಡಿರೋ ಸಿಕ್ಕಿದ್ರೆ ನಾನು ಸೂರ್ಯ ಇಬ್ರು ತಗ್ಲಾಕೊಂಡ್ಬಿಡ್ತೀವಿ. ಹಾಗಾಗಬಾರ್ದು. ತಕ್ಷಣ ಸೂರ್ಯನಿಗೆ ಅಲರ್ಟ್ ಮಾಡಬೇಕು. ಮಾಡ್ತೀನಿ. ವರದರಾಜ್ ಅವರೇ, ಆತಂಕ ಪಡೋಕೆ ಹೋಗ್ಬೇಡಿ. ಏನು ಅಂತದಾಗಲ್ಲ. ಒಂದು ಕೆಲಸ ಮಾಡಿ, ನನ್ಗೆ ಗುರ್ತಿರೋ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿಕೊಡ್ತೀನಿ. ಹೇಳಿ ಸ್ವಲ್ಪ ಅವ್ರಿಗೇನು ಅಂತ. ಹಲೋ ಹಲೋ ಪುರುಷೋತ್ತಮ, ನಾನು ಶ್ರೀಕಂಠ ಮಾತಾಡ್ತಿರೋದು. ಹೇಳಿ ಶ್ರೀಕಂಠ ಅವರೇ. ಇಲ್ಲಿ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀವಿ. ನಮ್ಮ ಸ್ನೇಹಿತರು ವರದರಾಜ್ ಅಂತ ಮಾತಾಡ್ತಾರೆ, ಅವ್ರ ಕೈ ಕೊಡ್ತೀನಿ, ಕೇಳಿ. ನಮಸ್ಕಾರ ಸರ್, ನನ್ನ ಮಗಳು ಹಿರಣ್ಮಯಿ ಅಂತ. ನೀವು ಮದುವೆ ಫಿಕ್ಸ್ ಮಾಡಿರೋ ಹುಡುಗ ನಿಮ್ಮ ಮಗಳಿಗೆ ಇಷ್ಟ ಆಯ್ತಾ? ಸರ್, ಅವಳು ತುಂಬ ಇಷ್ಟಪಟ್ಟವನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದೀವಿ. ಹೌದಾ? ಬಟ್ ನನಗೆ ಯಾಕೋ ಅವರಿಬ್ರು ಲವ್ ಮಾಡಿ ಓಡೋಗಿದ್ದಾರೆ ಅನಿಸ್ತಾ ಇದೆ. ಇನ್ಸ್ಪೆಕ್ಟ್ರೇ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನನ್ನ ಮಗಳು ಹೀಗೆ ಮದುವೆ ಇದ್ದಿನ ದಿವಸ ಓಡೋಗ್ಬಿಟ್ರು, ಅದಕ್ಕೆ ಹೇಳಿದೆ ಅಷ್ಟೇ. ನನ್ನ ಮಗಳು ಆ ಥರದವಳಲ್ಲ. ಆದರೂ ನಿಮ್ಮ ಮಗಳಿಗೆ ಬುದ್ಧಿ ಇರಬೇಕಾಗಿತ್ತು. ಬೆಳಗಾದ್ರೆ ಮದುವೆ ಇಟ್ಕೊಂಡು ಆನೆ ಹುಡ್ಕೊಂಡು ಹೋಗಿದಾರಲ್ಲ, ಅದು ವಯಸ್ಸಿಗೆ ಬಂದಿರೋ ಹುಡುಗನ ಜೊತೆ. ದಟ್ಟವಾದ ಕಾಡು, ಕಾಲಿಟ್ರೆ ಹಾವು ಚೇಳು, ಸ್ವಲ್ಪ ಒಳಗಡೆ ಹೋದರೆ ಆನೆ, ಚಿರತೆ ಅನ್ನೋ ಪ್ರಾಣಿಗಳ ದಂಡೇ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಿಶ್ಚಿತಾರ್ಥ ಸಮಯ ಮೀರೋಯ್ತು. ಈಗಾಗಲೇ ಬಂದವ್ರ ಕೈಲಿ, ಬಂಧುಗಳ ಕೈಲಿ ಬಾಯಿಗೆ ಬಂದಾಗ ಬಯಸ್ಕೊಳ್ತಾ ಇದ್ದೀವಿ. ಮದುವೆ ಸಮಯಕ್ಕಾದರೂ ಅವಳನ್ನು ಹುಡುಕೊಡಿ ಸರ್, ಪ್ಲೀಸ್. ನಿಮ್ಮ ಕೈ ಮುಗಿತೀನಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನೀವೊಂದು ಕೆಲಸ ಮಾಡಿ, ವಾಟ್ಸಪ್ಪಲ್ಲಿ ಅವ್ರ ಫೋಟೋ ಕಳಿಸಿ, ನಾವೀಗಲೇ ಅಲ್ಲಿಗೆ ಬರ್ತೀವಿ. ಫೋಟೋಸಾ? ನಾನು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂತ ಹೇಳಿ. ಹಾಂ, ಶ್ರೀಕಂಠ್ ಅವರು ಕಳಿಸ್ತಾರೆ. ನಾನು ಕಳಿಸ್ತೀನಿ ವಾಟ್ಸಪ್ಪಲ್ಲಿ. ಅಪ್ಪ ಶ್ರೀಕಂಠ ಮಾವ ಹಿರಣ್ಮಯಿ ಸೂರ್ಯನ ಹುಡ್ಕೊಂಡೋಗಿರೋ ವಿಷಯ ತಿಳಿಸೋಣ ಅಂದ್ರೆ ಈ ಸೂರ್ಯನ್ ಫೋನ್ ಸಿಗ್ತಾನೆ ಇಲ್ವಲ್ಲ. ಬಹುಶಃ ಕಾಡಿನ ಮಧ್ಯ ಹೋಗಿರ್ಬೇಕು. ಹಿರಣ್ಮಯಿ ಒಂಟಿಯಾಗಿ ಸಿಕ್ಕಿದಾಳೆ ಅಂತ. ಒಂದ್ ವೇಳೆ ಹಿರಣ್ಮಯಿ ಇವತ್ತು ಅಪ್ಪನ ಕೈಗೆ ಸಿಕ್ಕು ಇಲ್ಲಿಗೆ ಬಂದ್ರು, ಅವಳ ಶಿವು ಮದುವೆ ನಡಿಬಾರ್ದು. ಆ ತರ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಏನ್ ಮಾಡೋದು?
ಸೂರಜ್ ಸರ್ ಪಾರ್ಟ್ನರ್ ನಂಬರು. ಹಲೋ ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ? ಮೇಡಮ್, ಮಲೆ ಮಹದೇಶ್ವರ ಬೆಟ್ಟದಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಕಾಡೊಳಗಡೆ ಇದೀನಿ ಮೇಡಮ್. ಆ ಆನೆನು ನಿಮ್ ಜೊತೆಗೆ ಇದೆ ತಾನೆ? ಹೌದು ಮೇಡಮ್, ಇದೆ, ನಮ್ಮ ಜೊತೆನೇ ಇದೆ. ಮೊದ್ಲು ಆನೆ ತಗೊಂಡು ಹೋಗಿ ಕಿಡ್ನಾಪ್ ಮಾಡಿದ್ರಲ್ಲ ಆ ಜಾಗದಲ್ಲೇ ಬಿಡಿ. ಮೇಡಮ್, ಹೇಳ್ದಷ್ಟು ಮಾಡ್ರಿ. ಆನೆನ ಬಿಟ್ಟ ಮೇಲೆ ತಕ್ಷಣ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋದನ್ನ ಮರಿಬೇಡಿ. ಏನಂತ ಮೇಡಮ್? ಇಂಥ ಜಾಗದಲ್ಲಿ ಒಂದು ಆನೆ ನಿಂತಿದೆ, ಓಡಾಡೋ ಜನರಿಗೆ ತೊಂದರೆ ಆಗ್ಬೋದು, ದಯವಿಟ್ಟು ಬೇಗ ಬನ್ನಿ ಅಂತ. ಪೊಲೀಸ್ ಅವರು ಇಲ್ಲ ಫಾರೆಸ್ಟ್ ಅವರು ಬಂದು ಈ ಆನೆನ ದೇವಸ್ಥಾನಕ್ಕೆ ಬಂದು ಬಿಡ್ಲಿ. ಆದ್ರೆ ಸೂರ್ಯ ಸರ್ ಯಾವುದನ್ನು ಹೇಳಿಲ್ಲ ಮೇಡಮ್. ಅವ್ರ ಪ್ಲಾನ್ ಇದ್ದಿದ್ದೆ ಬೇರೆ. ಸೂರ್ಯನ ಜೊತೆಗೆ ನಾನು ಮಾತಾಡ್ಕೋತೀನಿ, ಮೊದಲು ನೀವು ಹೇಳ್ದಷ್ಟು ಮಾಡ್ರಿ. ನಿಮಗೆ ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು ಅಂತ ನನ್ನ ಹತ್ರ ಹೇಳಿದಾನೆ ಸೂರ್ಯ. ಅದನ್ನ ನಾನು ರೆಡಿ ಇಟ್ಕೊಂಡಿದ್ದೀನಿ. ನಾನು ಹೇಳಿದ ಕೆಲಸ ಮುಗಿಸ್ ಬಂದ್ರೆ ತಕ್ಷಣ ಸಿಗುತ್ತೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮೇಡಮ್, ಆನೆ ಇವಾಗಲೇ ಬಿಟ್ಟು ಪೊಲೀಸರಿಗೆ ಹೇಳ್ಬಿಟ್ಟು ಬರ್ತೀವಿ. ಬರೋ. ಕಿಡ್ನಾಪ್ ಆಗಿರೋ ಆನೆನೆ ಲಾರಿ ಸಮೇತ ಮೇನ್ ರೋಡಲ್ಲಿ ಸಿಕ್ಕಿದೆ. ಆದ್ರೆ ಆ ಆನೆಯನ್ನು ಹುಡ್ಕೋಕ್ ಹೋಗಿದ್ ಹಿರಣ್ಮಯಿ ಸೂರ್ಯ ಮಾತ್ರ ಯಾಕೆ ಕಾಡ್ ಒಳಗ್ ಹೋಗಿದ್ರು? ಅದು ಅಷ್ಟು ಸಮಯ. ಈ ಅನುಮಾನದ ವಿಷದ ಬೀಜನ ಮಂಟಪದಲ್ಲಿರೋರು ಎಲ್ರಿಗೂ ಬಿತ್ತಬೇಕು. ಬಿತ್ತುತ್ತೀನಿ. ಆಮೇಲೆ ಶಿವು ಹಿರಣ್ಮಯಿ ಮದ್ವೆ ಅದ್ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಸರ್ ನನ್ನ ಮಗಳು ಹಿರಣ್ಮಯಿ ಕಾಡೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ನಾಳೆನೇ ಅವಳು ಮದುವೆ. ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡಿ. ನಾವು ಅವಳು ಹುಡುಕ್ಬೇಕು. ಯಾವ್ದೋ ನಂಬರು ಇಲ್ಲಿ ನನ್ನ ಮಗನ್ ಸೂರ್ಯಂದು. ರಿಸೀವ್ ಮಾಡಿ. ಹಲೋ ಹಲೋ ಅಪ್ಪ, ಹಿರಣ್ಮಯಿ ಎಲ್ಲಿದ್ಯಮ್ಮ? ಹೇಗಿದ್ಯಾ ನನ್ ಕಂದ? ಅಪ್ಪ, ಕಾಡಿನ ಮಧ್ಯೆ ಅದು. ಹಲೋ 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 ಹಲೋ, ಏನಾಯ್ತು? ಕಟ್ಟಾಗೋಯ್ತು. ಮತ್ತೆ ಮಾಡಿ ಟ್ರೈ ಮಾಡಿ. ಹಲೋ ಅಪ್ಪ. ಸೂರ್ಯ ಅವರೇ, ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅಯ್ಯೋ, ಸ್ವಿಚ್ ಆಫ್ ಬರ್ತಿದೆ. ಸರ್ ನನ್ನ ಮಗಳು ಹಿರಣ್ಮಯಿ ಫೋನಲ್ಲಿ ಮಾತಾಡ್ತಿದ್ಲು. ಫೋನ್ ಕಟ್ಟಾಗೋಯ್ತು. ಅಲ್ಲಿ ಏನಾಗಿರ್ಬೋದು? ಬೆಳಿಗ್ಗೆ ಮನೆ ಬಿಟ್ಟು ಹೋದು ಅಂತೀರಾ, ಫೋನ್ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿರ್ಬೋದು ಬಿಡ್ರಿ. ಅಯ್ಯೋ, ಕಾಡಿನ ಮಧ್ಯೆ ಅಂತ ಹೇಳ್ತಿದ್ಲು ಶ್ರೀಕಂಠು. ಅಲ್ಲ ಅವಳು ಹೇಗಿದ್ದಳು, ಯಾವ ಪರಿಸ್ಥಿತಿ ಹೇಳಿದಳು? ನನಗಂತೂ ತುಂಬಾ ಭಯ ಆಗ್ತಿದೆ. ಏನ್ ಮಾಡೋದೀಗ? ತಕ್ಷಣ ಹೊರಡ್ಬೇಕು ಸರ್, ಪ್ಲೀಸ್. ನಾವು ಅವ್ರನ್ನ ಹುಡುಕ್ಬೇಕು. ಜೊತೆಲಿ ಬನ್ನಿ ಸರ್, ಪ್ಲೀಸ್. ಸರ್ ಪ್ಲೀಸ್ ಸರ್. ಏನು ತಮಾಷೆ ಮಾಡ್ತೀರಾ? ಈಗಾಗಲೇ ಕತ್ಲಾಗ್ತಾ ಬಂತು. ಹಗಲು ಹೊತ್ತಲ್ಲೇ ಜನ ಈ ಕಾಡು ಒಳಗೆ ಹೋಗೋದಕ್ಕೆ ಭಯ ಪಡ್ತಾರೆ. ರಾತ್ರಿ ಟೈಮ್ನಲ್ಲಿ ಯಾರಿಗೂ ಹೋಗೋಕ್ಕೂ ಪರ್ಮಿಷನ್ ಇಲ್ಲ ಸರ್. ಈಗಾಗಲೇ ಕಾಡಲ್ಲಿ ಸಿಕ್ಕಾಕೊಂಡಿರೋದು ನಮ್ಮ ಮಕ್ಕಳು. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಸರ್. ಅಯ್ಯೋ, ಮೊದಲೇ ಕತ್ಲು ಅಂದ್ರೆ ನನ್ನ ಮಗಳಿಗೆ ತುಂಬಾ ಭಯ. ಅಂಥದ್ರಲ್ಲಿ ಅದು ಈ ಕಾಡು ಸರ್. ಅಲ್ಲ ಅವಳು ಹೇಗಿರ್ತಾಳೆ ಅಂತ ನನಗಂತೂ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬೇಡ ಬಿಡ್ರಿ, ಬೇಡ. ಶ್ರೀಕಂಠ ಅವ್ರೆ, ಕಳೆದೋಗಿರೋದು ಅವ್ರ ಮಕ್ಕಳಲ್ವಲ್ಲ, ನಮ್ಮ ಮಕ್ಕಳು ತಾನೆ. ಬನ್ನಿ, ನಾವೇ ಹುಡ್ಕೋಣ. ಬನ್ನಿ. ನಿಂತ್ಕೊಳ್ರಿ. ಏನ್ ತಮಾಷೆ ಮಾಡ್ತಾ ಇದೀರಾ? ರೇ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ರೆ. ಇಷ್ಟೊತ್ತೊಳಗಡೆ ಯಾರಿಗೂ ಪರ್ಮಿಷನ್ ಇಲ್ಲ ಅಂದ್ರೆ ನಿಮ್ಗೂ ಇಲ್ಲ ಅಂತ ಅರ್ಥ. ಬರೀ ಕಾಡು ಪ್ರಾಣಿಗಳು ತುಂಬಿರೋ ಜಾಗ ಇದು. ಈ ಟೈಮಲ್ಲಿ ಹೋದ್ರೆ ಪ್ರಾಣಕ್ಕೆ ಕುತ್ತು. ನನ್ನ ಪ್ರಾಣ ಕಾಡಿನ ಮಧ್ಯೆ ಸಿಕ್ಕಾಕೊಂಡಿದೆ. ನನ್ನ ಮಗಳು ಸರ್, ನನ್ನ ಪ್ರಾಣ. ಟೆನ್ಷನ್ ಮಾಡ್ಕೋಬೇಡಿ. ಕಾಡಲ್ಲಿರೋ ರೇಂಜ್ ಆಫೀಸರ್ಗೆ ಫೋನ್ ಮಾಡಿ ನಿಮ್ಮ ಮಕ್ಕಳನ್ನ ಹುಡ್ಕೋದಿಕ್ಕೆ ಹೇಳ್ತೀನಿ. ನೀವಿನ್ನು ಹೊರಡಿ. ಇಷ್ಟೊತ್ತಾಯ್ತು ಬಂದು. ಇಷ್ಟೊತ್ತಾದ್ರೂ ಗಣೇಶ ಸಿಗ್ಲೇ ಇಲ್ವಲ್ಲ? ಗಣೇಶ, 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 ಗಣೇಶ. ಮದ್ವೆ ಮಂಟಪದಲ್ಲಿ ಏನ್ ನಡೀತಿದ್ಯೋ ಏನೋ.
ನಾನು ಸೂರ್ಯನ ಜೊತೆ ಗಣೇಶನ್ ಹುಡ್ಕೋಕ್ ಬಂದಿರೋದು ಮನೇಲಿ ಗೊತ್ತಾಗಿದ್ಯೋ ಇಲ್ವೋ. ಒಂದು ವೇಳೆ ಗೊತ್ತಾಗಿ ಅವ್ರು ಕೋಪ ಮಾಡ್ಕೊಂಡಿರ್ಬೋದಾ? ಕೋಪ ಮಾಡ್ಕೊಂಡ್ರು ಅವ್ರ ಕೋಪ ನ್ಯಾಯನೇ ಅಲ್ವಾ? ಇಲ್ಲಿಂದ ಹೋಗಿದ ತಕ್ಷಣ ಎಲ್ಲರ ಹತ್ರ ಕ್ಷಮೆ ಕೇಳಿ ಎಲ್ಲ ಸರಿ ಮಾಡಿಬಿಡ್ಬೇಕು. ತಾಯಿ ಮೂಕಾಂಬಿಕೆ, ಆದಷ್ಟು ಬೇಗ ನನ್ನ ಗಣೇಶ ನನಗೆ ಸಿಗೋ ಹಾಗೆ ಮಾಡಮ್ಮ. ಗಣೇಶ, 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 ಗಣೇಶ. ಕಚ್ಚುಗುಳಿ ಇಟ್ಟಂಗಾಗ್ತಿದೆಯಲ್ಲಪ್ಪ. ಈ ಕಾಡಲ್ಲಿ ಒಂಟಿಯಾಗಿ ಸಿಕ್ಕಿದಾಳೆ. ಯಾವ ಕಡೆ ಹೊಡೆದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ಧೈರ್ಯ ಮಾಡಿಬಿಡ್ಲಾ? ಗಣೇಶ, 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 ಗಣೇಶ. ಸೂರ್ಯ ಅವರೇ, ಸ್ವಲ್ಪ ಮುಂದೆ ಬನ್ನಿ. ಸೂರ್ಯ ಅವರೇ, ಹೇಳ್ಕೊಳ್ಳಿ ಹಿರಣ್ಮಯ್ಯವರೇ. ಪ್ಲೀಸ್ ಸೂರ್ಯ ಅವರೇ, ಪ್ಲೀಸ್ ಅಲ್ಮೇ. ಟ್ರೈ ಮಾಡಿ ಸೂರ್ಯ ಅವರೇ. ಒಂದ್ ನಿಮಿಷ ಇರಿ ಸೂರ್ಯ ಅವರೇ, ಇದನ್ನ ಇಟ್ಕೊಳಕ್ ಪ್ರಯತ್ನ ಬಿಡಿ. ಸೂರ್ಯ ಅವರೇ, ತಗೊಳ್ಳಿ ಬನ್ನಿ. ಟ್ರೈ ಮಾಡಿ ಸೂರ್ಯ ಅವರೇ. ಟ್ರೈ ಮಾಡಿ. ಸೂರ್ಯ ಅವರೇ, ತಾಯಿ ಮೂಕಾಂಬಿಕೆ, ಯಾಕೆ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಕೊಡ್ತಾ ಇದ್ಯಾ? ಪಾಪ ಪಲ್ಲಕ್ಕಿ ಹೊರ್ಬೇಕಾಗಿರೋ ಗಣೇಶನ್ನ ಕಾಪಾಡಿ ನನ್ನ ಜೊತೆ ಕರ್ಕೊಂಡು ಹೋಗಕ್ ಸೂರ್ಯ ಅವ್ರು ಬಂದಿದ್ದು. ಅವ್ರಿಗೆ ಈ ಗತಿನ? ಅವ್ರಿಗೇನಾದ್ರೂ ಆದ್ರೆ ಅವ್ರಿಗೆ ಅನ್ಯಾಯ ಆಗುತ್ತಮ್ಮ. ಜೀವನ ಪರ್ಯಂತ ಇದೇ ಪಾಪ ಪ್ರಜ್ಞೆನ ನಾನು ನರಳಬೇಕಾಗುತ್ತೆ. ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದ್ ದಾರಿ ತೋರ್ಸು ದಯವಿಟ್ಟು. ಸೂರ್ಯ ಅವ್ರೆ, ತಾಯಿ ಮೂಕಾಂಬಿಕೆ, ಬೇರೆ ದಾರಿ ಕಾಣಿಸ್ತಿಲ್ಲ ನನ್ಗೆ. ಏನಾದ್ರೂ ಬಂದ ಮೇಲೆ ಹೇಳ್ಕೊಳ್ಳಿ. ನೀನೇ ಯಾವ್ದಾದ್ರು
ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಏನಾಯ್ತು ನಿಮ್ಗೆ? ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಕಣ್ಬಿಡಿ, ಕಣ್ಬಿಡಿ ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಏನಾಗ್ತಿದೆ? ಗಣೇಶನ್ ಹುಡ್ಕಕ್ ಬಂದು ತಪ್ಪು ಮಾಡಿದ್ನ ನಾನು. ದೇವಸ್ಥಾನದವರೇ ಹೇಗೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು. ಕಾಯ್ಬೇಕಿತ್ತೇನೋ ನಾನು. ನನ್ನಿಂದ ಸೂರ್ಯ ಅವ್ರಿಗೆ ಈ ಗತಿ ಬಂತು. ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ, ಸೂರ್ಯ ಅವ್ರೆ.